ಭಾರತಕ್ಕೆ ದುಡ್ಡು ಸುರಿತಾ ಇದೆ ಜಪಾನ್. ಬಿದಿರಿನಿಂದ ಹೊಸ ತೈಲ. ಏನಿದು ಏಷ್ಯಾ ದೈತ್ಯರ ಡೆಡ್ಲಿ ಗೇಮ್. ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ಜಪಾನ್ ಏಷ್ಯಾದ ಎರಡು ಪ್ರಬಲ ಶಕ್ತಿಗಳು. ಒಂದು ಟೆಕ್ನಾಲಜಿಯಲ್ಲಿ ಸೂಪರ್ ಪವರ್ ರಾಷ್ಟ್ರ, ಫೈನಾನ್ಷಿಯಲಿ ಸೂಪರ್ ಪವರ್ ರಾಷ್ಟ್ರ. ಇನ್ನೊಂದು ಅಗಾಧ ಪ್ರಮಾಣದ ಸಾಮರ್ಥ್ಯ, ಸಂಪನ್ಮೂಲ ಇರೋ ರಾಷ್ಟ್ರ. ಈಗ ಈ ಎರಡು ರಾಷ್ಟ್ರಗಳು ಹೊಸ ಗೇಮ್ ಶುರು ಮಾಡಿವೆ. ಬಿದಿರಿನಿಂದ ತೈಲ ತೆಗೆದು ಗಾಡಿ ಓಡಿಸೋಕೆ ಈ ಎರಡು ರಾಷ್ಟ್ರಗಳು ಕೈ ಜೋಡಿಸ್ತಾ ಇದ್ದಾವೆ. ಜಪಾನ್ ಸೇರ್ಕೊಳ್ತಾ ಇದೆ ಭಾರತದೊಂದಿಗೆ. ಜಗತ್ತಲ್ಲಿ ಹೊಸ ಕ್ರಾಂತಿನೇ ಶುರುವಾಗಬಹುದು ಇದರಿಂದ. ಎಲ್ಲಾ ನಾನಾ ಪ್ರಯತ್ನ ನಡೀತಾ ಇದೆಯಲ್ಲ, ಸಿಕ್ಕಿದ್ರಲ್ಲಿ ತೈಲ ಹುಡುಕೋ ಪ್ರಯತ್ನ ಜಗತ್ತಿನಾದ್ಯಂತ ನಡೀತಾ ಇದೆ. ಈಗ ಬಿದಿರು ಹೆಂಗೆ, ಜಪಾನ್ ಯಾಕಿದ್ರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದೆ? ಜಪಾನ್ನ ಹೊಸ ಪ್ರಧಾನಿ ಸನಾಯ್ ತಕೈಚಿ 3 ದಿನ ಭಾರತದಲ್ಲಿ ಏನ್ ಮಾಡ್ತಿದ್ದಾರೆ? ತಕೈಚಿ ಜೊತೆಗೆ ಸುಜುಕಿ ಮೋಟಾರ್ಸ್ ಬಾಸ್ ತೋಶಿಹಿರೋ ಸುಜುಕಿ ಸೇರಿದ ಹಾಗೆ ಜಪಾನ್ನ ಟಾಪ್ 50 ಬೃಹತ್ ಕಂಪನಿಗಳ ಹೈ ಪ್ರೊಫೈಲ್ ನಿಯೋಗ ಕೂಡ ದಿಲ್ಲಿಗೆ ಬಂದು ಬೀಡು ಬಿಟ್ಟು ಏನ್ ಮಾಡ್ತಿದೆ? ಹೈ ಲೆವೆಲ್ ಮೀಟಿಂಗ್ಗಳು, ಹೈ ಲೆವೆಲ್ ಡೀಲ್ಗಳು ಮತ್ತು ಅಫಿಷಿಯಲ್ ಆಗಿ ಎಲ್ಲ ಸೈನ್ ಆಗ್ತಿರೋದು ದೇಶದ ರಾಜಧಾನಿ ದಿಲ್ಲಿಯಲ್ಲಿ. ಸೇಮ್ ಟೈಮ್ ಜಪಾನ್ ಕಣ್ಣು ಸ್ವಲ್ಪ ದೂರಕ್ಕೆ ಬಿದ್ದಿದೆ. 2000 ಕಿಲೋಮೀಟರ್ ದೂರದಲ್ಲಿರೋ ಈಶಾನ್ಯ ರಾಜ್ಯಗಳ ಮೇಲೆ ಕಣ್ಣು ಹಾಕಿದೆ ಜಪಾನ್. ಇಷ್ಟು ದಿನ ವಿದೇಶಿ ನಾಯಕರು ಬಂದ್ರೆ ದಿಲ್ಲಿ, ಮುಂಬೈ, ಬೆಂಗಳೂರು ಅಂತ ಸೀಮಿತವಾಗ್ತಿದ್ರು. ಆದರೆ ಜಪಾನ್ ಈ ಸಲ ಇಡೀ ಏಷ್ಯಾದ ಜಿಯೋ ಪಾಲಿಟಿಕ್ಸ್ ಅನ್ನ ಬದಲಾಯಿಸೋಕೆ ಈಶಾನ್ಯ ಭಾರತಕ್ಕೆ ಟ್ರಿಲಿಯನ್ ಗಟ್ಟಲೆ ದುಡ್ಡು ಸುರಿದು ನಮ್ಮ ಈಶಾನ್ಯ ಭಾರತದ ಗುಡ್ಡಗಾಡುಗಳಲ್ಲಿ ಜಪಾನ್ ನುಗ್ಗೋಕೆ ಪ್ಲಾನ್ ಮಾಡಿದೆ. ಹಾಗಿದ್ರೆ ಏನಿದು ಹೊಸ ಜಿಯೋ ಪೊಲಿಟಿಕಲ್ ಸ್ಟ್ರಾಟಜಿಕ್ ಗೇಮ್? ಇದರಿಂದ ತೈಲ ಸಾಮ್ರಾಟ ಅರಬ್ಬರು ಮತ್ತು ಪಕ್ಕದಲ್ಲಿರೋ ದೈತ್ಯ ಚೈನಾ ಎಲ್ರಿಗೂ ನಿದ್ದೆ ಹಾಳಾಗ್ತಿರೋದು ಯಾಕೆ? ಸ್ನೇಹಿತರೆ, ಈ ವಿಚಾರ ಅರ್ಥ ಆಗಬೇಕು ಅಂದ್ರೆ ನಾವು 2025ರ 15ನೇ ಇಂಡಿಯಾ ಜಪಾನ್ ವಾರ್ಷಿಕ ಶೃಂಗಸಭೆಯನ್ನ ನೋಡಬೇಕು. ಅವತ್ತು ಸಭೆಯ ಬ್ಯಾಕ್ ಡ್ರಾಪ್ ನಲ್ಲಿ ಜಪಾನ್ ಭಾರತದಲ್ಲಿ 10 ಟ್ರಿಲಿಯನ್ ಯೆನ್ ಹೂಡಿಕೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿತ್ತು. ಅಂದ್ರೆ ನಮ್ಮ ರೂಪಾಯಿ ಲೆಕ್ಕದಲ್ಲಿ 5.8 ಲಕ್ಷ ಕೋಟಿ ರೂಪಾಯಿ. ಈಗ ಈ ಬೃಹತ್ ಮೊತ್ತದ ಸಿಂಹಪಾಲು ನೇರವಾಗಿ ಅಸ್ಸಾಂ, ಮೇಘಾಲಯ ಸೇರಿದ ಹಾಗೆ ಈಶಾನ್ಯ ರಾಜ್ಯಗಳ ಕಡೆಗೆ ಹರಿದು ಹೋಗ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಸೆಮಿಕಂಡಕ್ಟರ್, ನವೀಕರಿಸಬಹುದಾದ ಇಂಧನ, ಆಟೋಮೋಟಿವ್ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ಅಗ್ರಿಮೆಂಟ್ಸ್ ಆಗ್ತಿವೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಜಪಾನ್ನ ಟೋಕಿಯೋ ಎಲೆಕ್ಟ್ರಾನ್ ಮತ್ತು ನಮ್ಮ ಟಾಟಾ ಎಲೆಕ್ಟ್ರಾನಿಕ್ಸ್ ನಡುವೆ ಆಗಿರೋ ಮೆಗಾ ಡೀಲ್. ಗುಜರಾತ್ನ ಧೋಲೇರಾದಲ್ಲಿರೋ ಸೆಮಿಕಂಡಕ್ಟರ್ ಫ್ಯಾಬ್ ಯೂನಿಟ್ ಒಂದ್ ಕಡೆ ಆದ್ರೆ, ಅಸ್ಸಾಂನ ಜಾಗಿರೋಡ್ನಲ್ಲಿ ತಲೆ ಎತ್ತಾ ಇರೋ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಫೆಸಿಲಿಟಿಗೆ ಜಪಾನ್ ತನ್ನ ಇಡೀ ತಾಂತ್ರಿಕ ಸಾಮ್ರಾಜ್ಯವನ್ನ ಧಾರೆ ಏರಿತಾ ಇದೆ. ನಿಮಗೆ ಇಲ್ಲಿ ಆಶ್ಚರ್ಯ ಆಗ್ಬೋದು, ಇಡೀ ಭಾರತದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ಸಿಟಿಗಳಿರ್ಬೇಕಾದ್ರೆ, ಇಕೋಸಿಸ್ಟಮ್ ಆಲ್ರೆಡಿ ಇರಬೇಕಾದ್ರೆ ಜಪಾನ್ ಇನ್ನಷ್ಟೇ ಎಲ್ಲ ಹೊಸದಾಗಿ ಕಟ್ಟಬೇಕಾಗಿದೆ ಈಶಾನ್ಯ ರಾಜ್ಯಗಳಲ್ಲಿ. ಅಲ್ಲಿಗೆ ಯಾಕೆ ನುಗ್ತಾ ಇದೆ? ಅಲ್ಲಷ್ಟೊಂದು ಪ್ರೀತಿ ಅವರಿಗೆ ಯಾಕೆ ಉಕ್ಕಿ ಹರಿತಾ ಇದೆ ಅಂತ. ಅದಕ್ಕೆ ಅಸಲಿ ಮತ್ತು ರೋಮಾಂಚನಕಾರಿ ಕಾರಣ ಇದೆ ಸ್ನೇಹಿತರೆ. ಅದು ಬಿದಿರು, ಬ್ಯಾಂಬೂನಲ್ಲಿದೆ ಮತ್ತು ಪರ್ಯಾಯ ಇಂಧನದ ದೊಡ್ಡ ಕ್ರಾಂತಿಯಲ್ಲಿದೆ. ಇಲ್ಲಿ ಗಮನಿಸಿ, ಭಾರತದ ರೀತಿಯೇ ಜಪಾನ್ ದೇಶಕ್ಕೂ ಕ್ರೂಡ್ ಆಯಿಲ್ ಆಮದು ದೊಡ್ಡ ಹೆಡ್ಏಕ್. ಜಪಾನ್ ಕೈಗಾರಿಕಾ ರಾಷ್ಟ್ರವಾಗಿ ಎಷ್ಟೇ ಮುಂದುವರೆದಿದ್ರು ಕೂಡ ತನಗೆ ಬೇಕಾದ 90% ಕ್ರೂಡ್ ಆಯಿಲ್ ಅನ್ನ ಗಲ್ಫ್ ಮೇಲೆ ಅವರು ಡಿಪೆಂಡ್ ಆಗಿ ಅಲ್ಲಿಂದ ತರಿಸ್ಕೊಳ್ತಾರೆ. 90% ಅಲ್ಲಿ ನೋಡ್ರೆ ದಿನ ಹೊಡೆದಾಟ. ಸೊ ಇಂಧನದ ಸಪ್ಲೈ ಚೈನ್ ಏನಾದರೂ ಕಟ್ ಆದರೆ ಇಡೀ ಜಪಾನ್ ಆರ್ಥಿಕತೆ ಕೊಲ್ಯಾಪ್ಸ್ ಆಗುತ್ತೆ. ಅದಕ್ಕೆ ಜಪಾನಿಗ ಸುರಕ್ಷಿತವಾದ ಪರ್ಯಾಯ ಇಂಧನದ ಹುಡುಕಾಟಕ್ಕೆ ಇಳಿತಾ ಇದೆ. ಈ ನಿಟ್ಟಿನಲ್ಲಿ ಅವರ ಕಣ್ಣಿಗೆ ಬಿದ್ದಿರೋದು ಈಶಾನ್ಯ ಭಾರತದ ಬೆಟ್ಟ ಗುಡ್ಡಗಳಲ್ಲಿ ಕಾಡಿನಂತೆ ಹೇರಳವಾಗಿ ಹುಲ್ಲು ಬೆಳೆದಂಗೆ ಎಲ್ಲ ಕಡೆ ಬೆಳ್ಕೊಂಡಿರೋ, ನೈಸರ್ಗಿಕವಾಗಿ ಎಷ್ಟು ಬೇಕಾದರೂ ಬೆಳೆಯೋಕೆ ಸಾಧ್ಯತೆ ಇರೋ ಬಿದಿರು, ಬ್ಯಾಂಬೂ. ಸ್ನೇಹಿತರೆ, ಬಿದಿರಲ್ಲಿ ಲಿಗ್ನೋಸೆಲ್ಯುಲೋಸಿಕ್ ಅನ್ನೋ ಕಠಿಣ ನಾರಿನಂಶ ಇರುತ್ತೆ. ಇದನ್ನ ವಿಶೇಷ ಎನ್ಸೈಮ್ಗಳು ಮತ್ತು ಕೆಮಿಕಲ್ ಪ್ರಾಸೆಸ್ ಬಳಸಿ ಮೊದಲು ಶುಗರ್ಸ್ ಆಗಿ ಕನ್ವರ್ಟ್ ಮಾಡಬಹುದು. ಅದನ್ನ ಆಮೇಲೆ ಬೃಹತ್ ರಿಯಾಕ್ಟರ್ಗಳಲ್ಲಿ ಫರ್ಮೆಂಟೇಷನ್ ಪ್ರಕ್ರಿಯೆಗೆ ಒಳಪಡಿಸಲಾಗುತ್ತೆ. ಹುದುಗುವಿಕೆ, ಆ ಮೂಲಕ ಸೂಪರ್ ಕ್ವಾಲಿಟಿಯ ಸೆಲ್ಯುಲೋಸಿಕ್ ಬಯೋ ಎಥನಾಲ್ ರೆಡಿ ಮಾಡಲಾಗುತ್ತೆ. ಇದು 2nd ಜನರೇಷನ್ ಜೈವಿಕ ಇಂಧನ, 2G ಜೈವಿಕ ಇಂಧನ, 2G ಬಯೋಫ್ಯೂಲ್. ಈ ಇಂಧನವನ್ನ ನೇರವಾಗಿ ವಾಹನಗಳಿಗೆ ಮತ್ತು ಕೈಗಾರಿಕೆಗಳಿಗೆ ಯೂಸ್ ಮಾಡಬಹುದು. ಈ ಗ್ರೀನ್ ಎನರ್ಜಿ ಕ್ರಾಂತಿಗಾಗಿನೇ ಜಪಾನ್ ಬ್ಯಾಂಕ್ ಫಾರ್ ಇಂಟರ್ನ್ಯಾಷನಲ್ ಕೋಆಪರೇಷನ್ JBIC ಫಂಡ್ ರಿಲೀಸ್ ಮಾಡಿದೆ. ಪ್ರಖ್ಯಾತ SMBC ಬ್ಯಾಂಕ್ಗಳು ಒಟ್ಟಾಗಿ ಬರೋಬ್ಬರಿ 60 ಬಿಲಿಯನ್ ಯೆನ್ ಫಂಡ್ ಅನ್ನ ತುರ್ತಾಗಿ ಕೊಟ್ಟು ಬಿಟ್ಟಿವೆ. ದುಡ್ಡು ಬಂದಾಗಿದೆ. ಅಸ್ಸಾಂನ ನಗರ್ ಬೇರಾದಲ್ಲಿ ಇದಕ್ಕಾಗಿ ಹೈಟೆಕ್ ಜಾಪನೀಸ್ ಇಂಡಸ್ಟ್ರಿಯಲ್ ಟೌನ್ಶಿಪ್ ಏಳ್ತಾ ಇದೆ.
ಅಷ್ಟೇ ಅಲ್ಲ, ಈಗ ಮೋದಿ ಟಕೈಚಿ ಭೇಟಿ ವೇಳೆ ಭಾರತದಲ್ಲಿ 1,000 ಬಯೋಗ್ಯಾಸ್ ಮತ್ತು ಆರ್ಗ್ಯಾನಿಕ್ ಫರ್ಟಿಲೈಸರ್ ಪ್ಲಾಂಟ್ಗಳನ್ನು ನಿರ್ಮಾಣ ಮಾಡೋಕೆ ಒಪ್ಪಂದ ಕೂಡ ಆಗಿದೆ. ಸ್ನೇಹಿತರೆ, ಈ ಯೋಜನೆ ಭಾರತಕ್ಕೂ ಕೂಡ ಅನಿವಾರ್ಯ ಆಗಿತ್ತು. ಯಾಕಂದ್ರೆ ಗಲ್ಫ್ ಯುದ್ಧ ನಿಮಗೆಲ್ಲ ಗೊತ್ತು, ಜಗತ್ತಿಗೆ ಪಾಠ ಹೇಳ್ಕೊಟ್ಟಿದೆ, ನಮಗಂತೂ ಸರಿಯಾಗಿ ಹೇಳ್ಕೊಟ್ಟಿದೆ. ಇದೇ ಕಾರಣಕ್ಕೆ ನಾವು ಆಲ್ಟರ್ನೇಟಿವ್ ತೈಲದ ಕಡೆಗೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ. E20 ಬ್ಲೆಂಡಿಂಗ್ ನ ಎಕ್ಸ್ಪೆರಿಮೆಂಟ್ ಆಲ್ರೆಡಿ ಶುರು ಮಾಡಿದ್ದೀವಿ. E85 ಎಥನಾಲ್ ಬರ್ತಾ ಇದೆ, ಅದು ಸಪರೇಟ್ ಬಂಕ್ಗಳಲ್ಲಿ ಲಭ್ಯ ಇರುತ್ತೆ. E85 ಅಂದ್ರೆ 85% ಎಥನಾಲ್ ಇರೋ ತೈಲ. ನೆಕ್ಸ್ಟ್ 100% ಎಥನಾಲ್ ನಿಂದ ಓಡಿಸೋ ರೀತಿಯಲ್ಲೂ ಕೂಡ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ. ಫ್ಲೆಕ್ಸ್ ಫ್ಯೂಲ್ ನ ಕಾರ್, ಬೈಕ್ಗಳು ಬರೋಕ್ ಶುರುವಾಗಿ ಹೋಗಿವೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಫ್ಲೆಕ್ಸ್ ಫ್ಯೂಲ್ ಮೂಲಕ ಓಡಿಸಬಹುದಾದ ಮೊದಲ ಕಾರ್ ತಂದಿರೋದೇ ಮಾರುತಿ ಸುಜುಕಿ, ಜಪಾನೀಸ್ ಕಂಪನಿ. ಇದರಲ್ಲಿ E20 ಇಂದ E100 ತನಕ ಎಥನಾಲ್ ಇರೋ ಗಾಡಿಯನ್ನು ಹಾಕಿ ಆರಾಮಾಗಿ ಓಡಿಸಬಹುದು, ಚಿಂತೆನೇ ಇಲ್ಲದೆ. ಸೊ ಭಾರತ ಕೂಡ ಈ ವಿಚಾರದಲ್ಲಿ ವೇಗವಾಗಿ ಓಡ್ತಾ ಇದೆ. ಈ ಓಟಕ್ಕೆ ಜಪಾನ್ನ ಪುಷ್ ಕೂಡ ಸಿಕ್ಕಾಗ ಅದು ಸೂಪರ್ ಫಾಸ್ಟ್ ಆಗುತ್ತೆ. ಇದರೊಂದಿಗೆ JICA, ಜಪಾನ್ ಇಂಟರ್ನ್ಯಾಷನಲ್ ಕೋಆಪರೇಷನ್ ಏಜೆನ್ಸಿ ಕೆಲಸ ಶುರು ಮಾಡಿದೆ. ಇದು ಈಗ ಆಲ್ರೆಡಿ ನಾರ್ತ್ ಈಸ್ಟ್ ನ ಮೂಲೆ ಮೂಲೆಗೂ ಕನೆಕ್ಟ್ ಆಗೋ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ರಸ್ತೆಗಳು ಹಾಗೂ ಫ್ಲೈಓವರ್ಗಳನ್ನು ನಿರ್ಮಾಣ ಮಾಡ್ತಿದ್ದಾರೆ. ಅತ್ಯಾಧುನಿಕ ಹೆಲ್ತ್ ಕೇರ್ ಸೆಂಟರ್ಗಳು, ಕುಡಿಯೋ ನೀರು ಮತ್ತು ಕಂಪ್ಲೀಟ್ ಇಕೋ ಟೂರಿಸಂ, ಅರಣ್ಯ ಅಭಿವೃದ್ಧಿ, ಇದೆಲ್ಲವನ್ನ ಅವ್ರು ಕೆಲಸ ಮಾಡ್ತಿದ್ದಾರೆ. ಚೈನಾಗೆ ಮೆಸೇಜ್. ಆದ್ರೆ ಸ್ನೇಹಿತರೆ, ಇದೆಲ್ಲ ಬರೀ ಬಿಸ್ನೆಸ್ ಅನ್ಕೊಳಕ್ಕಾಗಲ್ಲ. ಇದರ ಹಿಂದೆ ಚೈನಾವನ್ನ ಜಾಗತಿಕವಾಗಿ ಲಾಕ್ ಮಾಡೋ ಬಿಗ್ ಸ್ಟ್ರಾಟಜಿ ಇದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಜಪಾನ್ಗೆ ಚೈನಾ ಅಂದ್ರೆ ಜನ್ಮ ಜನ್ಮಾಂತರದ ವೈರಿ ಎದುರಾಳಿ. ಇತ್ತ ಭಾರತಕ್ಕೂ ಕೂಡ ಚೀನಾ ದೊಡ್ಡ ತಲೆನೋವು. ಸೊ ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ಈ ಇಬ್ಬರು ಏಷ್ಯಾ ದೈತ್ಯರು ಕೈ ಜೋಡಿಸಿದ್ದಾರೆ. ಜಪಾನ್ ನಮಗೆ ಬರೀ ಶತ್ರುವಿನ ಶತ್ರು ಮಾತ್ರ ಅಲ್ಲ, ಹಳೆಯ ಮಿತ್ರ ಕೂಡ ಹೌದು. ಇಬ್ರು ಸೇರಿ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಚೀನಾ ದಾದಾಗಿರಿಗೆ ಬ್ರೇಕ್ ಹಾಕೋಕ್ ಸಾಧ್ಯ ಆಗುತ್ತೆ. ಇದು ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಭಾರತ ಇರೋ ಕ್ವಾಡ್ ಕೂಟಕ್ಕೂ ಬಲ ಕೊಡುತ್ತೆ. ಈಗ ಆಲ್ರೆಡಿ 2 ರಾಷ್ಟ್ರಗಳ ಮಧ್ಯೆ ಡಿಫೆನ್ಸ್ ಕೋಆಪರೇಷನ್ ಅಗ್ರಿಮೆಂಟ್ ಕೂಡ ಆಗಿದೆ. ಇದರ ಅಡಿಯಲ್ಲಿ ಡಿಫೆನ್ಸ್ ಟೆಕ್ನಾಲಜಿ, ಸೇನಾ ಸಲಕರಣೆಗಳನ್ನ ಡೆವಲಪ್ ಮಾಡೋಕೆ 2 ರಾಷ್ಟ್ರಗಳು ಒಟ್ಟಾಗಿ ಕೆಲಸ ಮಾಡಲಿವೆ. ಇದು ಚೀನಾಗೆ ಸಹಿಸಕ್ಕಾಗಲ್ಲ. ಜಪಾನ್ ಇಷ್ಟು ದಿನ ಸುಮ್ಮನೆ ತನ್ನ ಪಾಡಿ ತಾನಿತ್ತು. ಯುದ್ಧ ಸಂಘರ್ಷ ಅಂದ್ರೆ ನಮಗೆ ಸಾಕಾಗಿದೆ ಬಿಡ್ರಿ ಅಂತ ಹೇಳ್ತಾ ಇತ್ತು. ಆದ್ರೆ ಈಗ ಚೈನಾ ಬೆದರಿಕೆ ಫೇಸ್ ಮಾಡೋಕೆ ಮಿಲಿಟರಿ ಬಜೆಟ್ ಅನ್ನ ಜಾಸ್ತಿ ಮಾಡಿಕೊಂಡಿದೆ ಜಪಾನ್. ಮತ್ತು ಅದರಲ್ಲಿ ಚೀನಾದ ಮತ್ತೊಂದು ವೈರಿ ಭಾರತವನ್ನ ತನ್ನೊಂದಿಗೆ ಸೇರಿಸ್ಕೊಳ್ತಿರೋದು. ಜಪಾನ್ ಚೀನಾಗೆ ಗಾಯದ ಮೇಲೆ ಖಾರದ ಪುಡಿ ಹಾಕದಂಗೆ ಫೀಲ್ ಆಗ್ತಿದೆ. ಎಲ್ಲವನ್ನ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಹೇಳಿಬಿಡ್ತೀವಿ. ಸ್ನೇಹಿತರೆ, ಲೈಫ್ ತುಂಬಾ ಅನ್ಸರ್ಟನ್. ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗಿನ ಕಾಲದಲ್ಲಿ ನೀವು ನೋಡ್ತಾ ಇದ್ದೀರಾ ಜಗತ್ತನ್ನ. ಹಾಗಿರ್ಬೇಕಾದ್ರೆ ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಆರ್ಥಿಕವಾಗಿ ಮುಂದಿನ ಜೀವನಕ್ಕೆ ಏನು ದಾರಿ? ಅದಕ್ಕೆ ಉತ್ತರವಾಗಿರೋದೇ ಟರ್ಮ್ ಇನ್ಶೂರೆನ್ಸ್. 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಬರೀ 400-500 ರೂಪಾಯಿಂದ ಶುರುವಾಗುತ್ತೆ. ತಿಂಗಳು ಅಷ್ಟು ಕಟ್ತಾ ಹೋದ್ರೆ ಸಾಕು. ದುಡಿಯೋ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಫ್ಯಾಮಿಲಿಗೆ ಆ ಅಮೌಂಟ್ ಸಿಂಗಲ್ ಪೇಮೆಂಟ್ನಲ್ಲಿ ಟ್ಯಾಕ್ಸ್ ಫ್ರೀ ಆಗಿ ಸಿಗುತ್ತೆ. ಅದನ್ನ ಜಸ್ಟ್ ಅವರು ಬ್ಯಾಂಕ್ ಬಡ್ಡಿಗಿಟ್ಟು ಕೂಡ ಜೀವನ ನಡೆಸ್ಕೊಂಡು ಹೋಗ್ಬೋದು. ಎಷ್ಟೋ ಸಲ ನೀವು 1 ಕೋಟಿಗೆ ಮಾಡಿದ್ರೆ 1 ಕೋಟಿ, 2 ಕೋಟಿಗೆ ಮಾಡಿಸಿದ್ರೆ 2 ಕೋಟಿ, ಆ ರೀತಿ ದುಡ್ಡು ಸಿಗುತ್ತೆ. ತುಂಬಾ ಸಣ್ಣ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡೋ ಪ್ರೊಟೆಕ್ಷನ್ ಪ್ಲಾನೇ ಟರ್ಮ್ ಇನ್ಶೂರೆನ್ಸ್. ಇದು ಭಾರತದ ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿಯಿಂದ ಮಾನ್ಯ ಮಾಡಿರೋ ಮತ್ತು ರೆಗ್ಯುಲೇಟ್ ಆಗೋ ಎಸ್ಟಾಬ್ಲಿಷ್ಡ್ ಪ್ರೊಟೆಕ್ಷನ್ ಪ್ಲಾನ್ ಇದು. ತುಂಬಾ ಜನ ಇದನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಆದರೆ ಪ್ರತಿಯೊಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಕೂಡ ಅಡ್ವೈಸ್ ಮಾಡೋ ಮೊದಲ ಪ್ಲಾನ್ ಸ್ನೇಹಿತರೆ ಇದು. ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯನ್ನ ಆರ್ಥಿಕವಾಗಿ ಸುಭದ್ರ ಮಾಡೋಕೆ ವಿಡಿಯೋ ಕೆಳಗಿರೋ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಮೆಂಟ್ನಲ್ಲಿ ನಾವು ಲಿಂಕನ್ನು ಕೊಟ್ಟಿರ್ತೀವಿ. ಈಗ ಆನ್ಲೈನ್ ಆಫರ್ ಕೂಡ ಇದೆ. GST ಬೇರೆ 0 ಆಗಿರೋದ್ರಿಂದ ಕಮ್ಮಿ ಪ್ರೈಸ್ ಸಿಗ್ತಾ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಯಾಕಂದರೆ ಏಜ್ ಜಾಸ್ತಿ ಆಗ್ತಾ ಹೋಗ್ತಾ ಪ್ರೀಮಿಯಂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಯಂಗ್ ಏಜ್ನಲ್ಲಿ ಜಾಯ್ನ್ ಆದರೆ ಅದೇ ಪ್ರೀಮಿಯಂ ಮುಂದಿನ ಎಷ್ಟು ವರ್ಷಗಳ ಕಾಲ ಮಾಡಿಸ್ತೀರಿ ಅಷ್ಟು ವರ್ಷಕ್ಕೆ ಲಾಕ್ ಇನ್ ಆಗುತ್ತೆ, ಚೇಂಜ್ ಆಗಲ್ಲ ವರ್ಷ ಇದು. ಸೊ ಆಸಕ್ತರು ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿರೋ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಸೆಕೆಂಡ್ ಲಿಂಕ್ ಹೆಲ್ತ್ ಇನ್ಶೂರೆನ್ಸ್ ಕೂಡ ಇದೆ, ಅದನ್ನು ಕೂಡ ಆಸಕ್ತರು ಚೆಕ್ ಮಾಡ್ಬೋದು. ಬನ್ನಿ ಕಂಟಿನ್ಯೂ ಮಾಡೋಣ. ನಮ್ಮ ದೇಶಕ್ಕೆ ಏನು ಲಾಭ ಸ್ನೇಹಿತರೆ? ಜಿಯೋಗ್ರಫಿಕಲಿ ನೋಡಿದ್ರೆ ನಮ್ಮ ಈಶಾನ್ಯ ಭಾರತ ಇಡೀ ದಕ್ಷಿಣ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾವನ್ನ ಕನೆಕ್ಟ್ ಮಾಡೋ ದೊಡ್ಡ ಗೇಟ್ವೇ ತರ ಇದೆ. ಸದ್ಯ ಭಾರತ, ಮಯನ್ಮಾರ್, ಥಾಯ್ಲೆಂಡ್ ರಾಷ್ಟ್ರಗಳು ತ್ರಿಪಕ್ಷೀಯ ಹೈವೇ ಕಾರಿಡಾರ್ ಕೆಲಸ ಮಾಡ್ತಿವೆ. ಇತ್ತೀಚೆಗಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಮಯನ್ಮಾರ್ ಅಧ್ಯಕ್ಷರನ್ನ ಭೇಟಿಯಾಗಿದ್ರು. ಅಲ್ಲಿ ಈ ಕನೆಕ್ಟಿವಿಟಿಯನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡೋ ಬಗ್ಗೆ ಅಂತಿಮ ಮಾತುಕತೆಯಾಗಿದೆ. ಸೊ ಅಲ್ಲಿಗೆ ಜಪಾನ್ ಕೂಡ ಸೇರ್ಕೊಂಡ್ರೆ ಬಾಂಗ್ಲಾ ಮಯನ್ಮಾರ್ಗೆ ನುಗ್ಗೋಕೆ ಟ್ರೈ ಮಾಡ್ತಿರೋ ಚೈನಾಗೆ ದೊಡ್ಡ ಕೌಂಟರ್ ಕೊಟ್ಟು ಇಷ್ಟು ಜನ ಸೇರ್ಕೊಂಡು ಭಾರತ, ಜಪಾನ್, ಥಾಯ್ಲೆಂಡ್, ಮಯನ್ಮಾರ್ ಎಲ್ಲ ಸೇರ್ಕೊಂಡು ಇವರೊಂದು ಪ್ರತ್ಯೇಕ ಇಕೋಸಿಸ್ಟಮ್ ಅನ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬಹುದು. ಟೂರಿಸಂ ಇಂದ ಹಿಡಿದು ಬಿಸ್ನೆಸ್ ತನಕ ಎಲ್ಲ ರೀಜನಲ್ ಕನೆಕ್ಟಿವಿಟಿ ಚೆನ್ನಾಗಿ ಎಸ್ಟಾಬ್ಲಿಷ್ ಆಗುತ್ತೆ.
ಸೊ ಇದ್ರ ಬಗ್ಗೆನೇ ಜಪಾನ್ ಆಲ್ರೆಡಿ ಘೋಷಣೆ ಕೂಡ ಮಾಡಿದೆ. ಕಳೆದ ಫೆಬ್ರವರಿಯಲ್ಲೇ ಮೇಘಾಲಯದ ಶಿಲ್ಲಾಂಗ್ನಲ್ಲಿ ಕ್ಯುಝುನಾ ಕಾನ್ಕ್ಲೇವ್ ಅನ್ನು ಹೈ ಲೆವೆಲ್ ಸಮ್ಮಿಟ್ ನಡೀತು. ಅದರಲ್ಲಿ ಜಪಾನ್ ಸಚಿವ ಯುವಾವೋ ಹೋರಿ ಬಂದು ಪಾಲ್ಗೊಂಡಿದ್ರು. ನಾರ್ತ್ ಈಸ್ಟಿಗೆ ಹೋಗಿ ನಾವು ಭಾರತದ ಈಶಾನ್ಯ ರಾಜ್ಯಗಳನ್ನ ಬಂಗಾಳ ಕೊಲ್ಲಿಗೆ ಕನೆಕ್ಟ್ ಮಾಡ್ತೀವಿ ಅನ್ನೋ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅಷ್ಟೇ ಅಲ್ಲ, ಮುಂದೆ ನಾರ್ತ್ ಈಸ್ಟ್ ಅನ್ನ ಭಾರತದ ಗ್ರೋತ್ ಎಂಜಿನ್ ಆಗಿ ನಾವು ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು. ಬಹಳ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ ಅವರಿಗೆ ಭಾರತದಲ್ಲಿ, ಜಪಾನ್ ಅವರಿಗೆ, ಅದರಲ್ಲೂ ಕೂಡ ಈಶಾನ್ಯ ರಾಜ್ಯಗಳಲ್ಲಿ. ಈ ಮೂಲಕ ಈಶಾನ್ಯ ರಾಜ್ಯಗಳಲ್ಲಿ ಇನ್ಮುಂದೆ ಜಪಾನ್ನ ಅಬ್ಬರ ಶುರುವಾಗುತ್ತೆ ಅನ್ನೋ ಹಿಂಟ್ ಅವತ್ತೇ ಕೊಟ್ಟಿದ್ರು ಅವರು. ಅದಾದ ನಂತರ ಭಾರತ ಹಾಗೂ ಜಪಾನ್ ನಡುವೆ ತುಂಬಾ ಮಾತುಕತೆ ಆಗಿದೆ. ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಮತ್ತು ಜಪಾನ್ನ ವಿದೇಶಾಂಗ ಸಚಿವ ತೊಶಿಮಿತ್ಸು ಮೊಟೆಗಿ ಆಕ್ಷನ್ ಪ್ಲಾನ್ ಕೂಡ ರೆಡಿ ಮಾಡಿದ್ದಾರೆ. ಪೂರ್ವ ಭಾರತದ ಅಭಿವೃದ್ಧಿಗೆ ಅಂಡರ್ ಗ್ರೌಂಡ್ ರೋಡ್ ಮ್ಯಾಪ್ ಕೂಡ ತಯಾರಾಗಿ ನಿಂತಿದೆ. ಸೊ ಅಂದುಕೊಂಡ ಪ್ರಕಾರ ಎಲ್ಲ ನಡೆದ್ರೆ ಭಾರತದ ಒಂದು ಸೈಡ್ ವೀಕು, ಪೂರ್ವ ಭಾರತ ವೀಕು, ಈಶಾನ್ಯ ಭಾರತ ಇನ್ನೂ ವೀಕು ಅನ್ನೋ ಮನಸ್ಥಿತಿ ಹೋಗಿ ಭಾರತಕ್ಕೆ ಹೊಸ ಗ್ರೋತ್ ಎಂಜಿನ್ ಆಗೋ ಪೊಟೆನ್ಷಿಯಲ್ ಈಶಾನ್ಯ ಭಾರತಕ್ಕೆ ಬರ್ತಾ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ತುಂಬಾ ವರ್ಷಗಳಿಂದ ನಕ್ಸಲರು, ಲೋಕಲ್ ಬಂಡೂಕೋರರು, ಅವರೊಟ್ಟಿಗೆ ಪಾಕ್, ಚೈನಾ ಅವರ ಕುತಂತ್ರ, ಕೆಲವೊಂದ್ಸಲ ಬಾಂಗ್ಲಾದಲ್ಲೂ ಕೂಡ ಭಾರತದ ವಿರುದ್ಧ ಸರ್ಕಾರಗಳಿದ್ದಾಗ ಅವರು ಆಡಿದ ಆಟ ಎಲ್ಲ ಸೇರಿ ಇಡೀ ಆ ಭಾಗ ನಮ್ಮ ನಾರ್ತ್ ಈಸ್ಟ್ ಏನಿದೆ ಡೆವಲಪ್ ಆಗ್ಲಿಕ್ಕೆ ಬಿಡ್ಲೇ ಇಲ್ಲ. ಈಗಲಾದ್ರೂ ಕೂಡ ಅದು ಬದಲಾಗಲೇಬೇಕು. ಅಲ್ಲಿನ ಜನರು ಉದ್ಯೋಗ ಇಲ್ಲದೆ ದೇಶದಾದ್ಯಂತ ಅಲಿಯೋದು ನಿಲ್ಲಬೇಕು. ಅವರಿಗೆ ಎಷ್ಟು ದೂರ ಅದು ಒಂದು ಖಂಡ ದಾಟಿ ಬಂದಂಗಾಗುತ್ತೆ. ನಾರ್ತ್ ಈಸ್ಟಿಂದ ಬೆಂಗಳೂರಿಗೆ, ಸೌತಿಗೆ ಬಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿರೋದೇ ಕಮ್ಮಿ ಜನ, ಪಾಪ್ಯುಲೇಷನ್ ಕಮ್ಮಿ. ಅಲ್ಲಿರೋ ಮನೇಲಿ ಒಬ್ರು ಇಬ್ರು ಇರೋರು ಕೂಡ ಬಂದು ಇಲ್ಲಿದ್ರೆ ಅಲ್ಲಿ ವಯಸ್ಸಾಗಿರೋ ಪೇರೆಂಟ್ಸ್ ಇರ್ತಾರೆ. ಹಾಗಾಗಿ ಅವರಿಗೆ ತಮ್ಮ ಮನೆಗಳ ಹತ್ರವೇ ನಾರ್ತ್ ಈಸ್ಟ್ನ ನಮ್ಮ ಯುವಕ ಯುವತಿಯರಿಗೆ ಜಾಬ್ ಸಿಗೋ ರೀತಿ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ನೇಹಿತರೆ, ಉಗ್ರ ಸಂಘಟನೆಗಳು ಅದನ್ನು ಇನ್ನಷ್ಟು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ ಇರ್ತಾರೆ. ಕೆಲಸ ಇಲ್ಲಿದ್ದಾಗ ಅದನ್ನೇ ಬಳಸ್ಕೊಂಡು, ಆ ಬಡತನ, ಆ ನಿರುದ್ಯೋಗವನ್ನು ಬಳಸ್ಕೊಂಡು ಅವ್ರನ್ನ ಉಗ್ರ ಕೃತ್ಯಗಳಿಗೆ ರ್ಯಾಡಿಕಲೈಸ್ ಮಾಡ್ತಾನೆ ಇರ್ತಾರೆ, ಬ್ರೈನ್ ವಾಶ್ ಮಾಡ್ತಾನೆ ಇರ್ತಾರೆ. ಸೊ ನ್ಯಾಷನಲ್ ಇಂಟ್ರೆಸ್ಟ್ಗೂ ಕೂಡ ಇಂಪಾರ್ಟೆಂಟ್ ನಾರ್ತ್ ಈಸ್ಟ್ ಡೆವಲಪ್ ಆಗೋದು. ಜೊತೆಗೆ ಭಾರತ ಬಾಂಗ್ಲಾವನ್ನ ಬೈಪಾಸ್ ಮಾಡೋಕೆ ಮಯನ್ಮಾರ್ನಲ್ಲಿ ಕಾಲದನ್ ಪ್ರಾಜೆಕ್ಟ್ ಕೂಡ ಮಾಡ್ತಾ ಇದೆ. ಸಿಲಿಗುರಿ ಕಾರಿಡಾರ್ ಮೇಲಿನ ಡಿಪೆಂಡೆನ್ಸಿ ಕಮ್ಮಿ ಮಾಡಿ ಈಶಾನ್ಯ ರಾಜ್ಯಗಳಿಗೆ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ಕೊಡೋಕೆ ಭಾರತ ಪ್ರಯತ್ನ ಪಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಆ ಭಾಗದಲ್ಲಿ ಅಭಿವೃದ್ಧಿಯ ವಾತಾವರಣ ಕ್ರಿಯೇಟ್ ಮಾಡೋಕೆನೆ ಸೇನೆ, ಬಂಡುಕೋರತನ, ಅದನ್ನೆಲ್ಲ ಆ ಫೀಲಿಂಗ್ ಹೋಗಬೇಕು ಅಂತ ಹೇಳಿ ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ದೊಡ್ಡ ಘೋಷಣೆ ಮಾಡಿದ್ರು. 2027 ಒಳಗಡೆ ಈಶಾನ್ಯ ಭಾರತದ ಬಹುಪಾಲು ಏರಿಯಾಗಳಿಂದ ಆಫ್ಸ್ಪಾ ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆಯನ್ನು ಕಂಪ್ಲೀಟ್ ಆಗಿ ವಾಪಸ್ ಪಡಿತೀವಿ ಅಂತ ಘೋಷಣೆ ಮಾಡಿದ್ರು. ಸೊ ಎಲ್ಲವೂ ಕೂಡ ಒಂದೊಂದೇ ಡಾಟ್ಸ್ ಈಗ ಕನೆಕ್ಟ್ ಆಗಿ ಒಂದು ಪಿಕ್ಚರ್ ಸಿಗ್ತಾ ಇದೆ. ಕೇವಲ ನಾರ್ತ್ ಈಸ್ಟ್ ಮಾತ್ರ ಅಲ್ಲ ಸ್ನೇಹಿತರೆ, ಜಪಾನ್ ಭಾರತದಲ್ಲಿ ತುಂಬ ಇನ್ವೆಸ್ಟ್ ಮಾಡಿದೆ. ಆಲ್ರೆಡಿ $43 ಬಿಲಿಯನ್ ಆಲ್ರೆಡಿ ಭಾರತಕ್ಕೆ ಜಪಾನ್ ಹಾಕಿದೆ. 16ನೇ ಜಪಾನ್ ಭಾರತ ವಾರ್ಷಿಕ ಶೃಂಗಸಭೆಯಲ್ಲಿ ಒಟ್ಟು 120 ಕೋಆಪರೇಷನ್ ಅಗ್ರಿಮೆಂಟ್ಗಳಿಗೆ ಸೈನ್ ಬೀಳ್ತಾ ಇದೆ. ಇದರ ಮೂಲಕ ಜಪಾನೀಸ್ ಕಂಪನಿಗಳು ಶೀಘ್ರದಲ್ಲಿ ಭಾರತದಲ್ಲಿ $12.5 ಬಿಲಿಯನ್ ಅಂದರೆ $1.1 ಲಕ್ಷ ಕೋಟಿ ಹೂಡಿಕೆ ಮಾಡಲಿವೆ. ಈ ಹೂಡಿಕೆ ಮುಖ್ಯವಾಗಿ ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕ್ಲೀನ್ ಎನರ್ಜಿ, ಮ್ಯಾನುಫ್ಯಾಕ್ಚರಿಂಗ್, ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರಗಳ ಮೇಲೆ ಆಗುತ್ತೆ. ಅಷ್ಟೇ ಅಲ್ಲ, ಮುಂದಿನ ದಶಕದ ಹೊತ್ತಿಗೆ ಇನ್ನೂ $68 ಬಿಲಿಯನ್ ಹೂಡಿಕೆ ಮಾಡ್ತೀವಿ ಅಂತ ಜಪಾನ್ ಹೇಳ್ತಾ ಇದೆ. ಈಗ ಆಲ್ರೆಡಿ ಹರಿಯಾಣದ ಖರ್ಖೌದಾ ಅನ್ನೋ ಕಡೆ ಮಾರುತಿ ಸುಜುಕಿ ತನ್ನ ಹೊಸ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಹಾಕಿದೆ. ಒಟ್ಟು $35,000 ಕೋಟಿ ದುಡ್ಡು ಖರ್ಚು ಮಾಡ್ತಿದೆ. ಇಲ್ಲಿ ವಾರ್ಷಿಕ 10 ಲಕ್ಷ ವಾಹನಗಳನ್ನು ಪ್ರೊಡ್ಯೂಸ್ ಮಾಡೋ ಸಾಮರ್ಥ್ಯ ಬರ್ತಾ ಇದೆ. ಭಾರತದ ಇತಿಹಾಸದಲ್ಲೇ ದೊಡ್ಡ ಆಟೋಮೊಬೈಲ್ ಇನ್ವೆಸ್ಟ್ಮೆಂಟ್ ಇದು. ಅಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರ್ಬೋದು, ಭಾರತದ ಬುಲೆಟ್ ಟ್ರೈನ್ ಕನಸಿಗೂ ಜಪಾನ್ ಬೆಂಬಲ ಕೊಟ್ಟಿದೆ. ಆಲ್ರೆಡಿ ಜಪಾನ್ನ ಪ್ರಸಿದ್ಧ ಶಿಂಕಾನ್ಸೆನ್ ಬುಲೆಟ್ ಟ್ರೈನ್ ಟೆಕ್ನಾಲಜಿ ಬಳಸಿ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಕಾರಿಡಾರ್ ನಿರ್ಮಾಣ ಆಗ್ತಾ ಇದೆ ಮುಂಬೈ ಅಹಮದಾಬಾದ್ ನಡುವೆ. ಇದಕ್ಕೆ 80% ಹಣವನ್ನು ಜಪಾನ್ ಆಲ್ಮೋಸ್ಟ್ ತುಂಬ ಕಮ್ಮಿ ಬಡ್ಡಿಗೆ, 0.1% ಬಡ್ಡಿಗೆ ಜಪಾನ್ ಆಲ್ಮೋಸ್ಟ್ ಫ್ರೀ, ಬಡ್ಡಿ ಇಲ್ಲದೇ ಕೊಟ್ಟಂಗೆ ದುಡ್ಡು ಕೊಟ್ಟಿದೆ ಜಪಾನ್. ಸಾಲ ವಾಪಸ್ ತೀರ್ಸೋಕ್ಕೆ ಟೈಮ್ ಎಷ್ಟು? 5-10 ವರ್ಷನ ಟೆನ್ಯೂರ್ ಎಷ್ಟು? 50 ವರ್ಷಗಳ ಟೈಮ್ ಕೊಟ್ಟಿದೆ ಜಪಾನ್ ಭಾರತಕ್ಕೆ. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ದಕ್ಷಿಣದ ರಾಜ್ಯಗಳಲ್ಲೂ ಕೂಡ ಬುಲೆಟ್ ಟ್ರೈನ್ ತರೋಕೆ ಭಾರತ ಪ್ಲಾನ್ ಮಾಡಿದೆ. ಬೆಂಗಳೂರು, ಚೆನ್ನೈ ಸೇರಿ ಸಾಕಷ್ಟು ಬುಲೆಟ್ ಟ್ರೈನ್ ಮಾರ್ಗಗಳು ಘೋಷಣೆ ಕೂಡ ಆಗಿವೆ. ಸೊ ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜಪಾನ್ ನಮ್ಮೊಂದಿಗೆ ನಿಂತ್ಕೊಂಡಿರುತ್ತೆ. ಈ ಬಗ್ಗೆ ನಿಮಗೆ ಅನ್ನಿಸ್ತು ಭಾರತ ಜಪಾನ್ನ ಈ ಮಹಾ ಪ್ಲಾನಿಂಗ್ ಬಗ್ಗೆ? ಸನಾಯ್ ತಕಚಿಯವರ ಈ ಭಾರತ ಭೇಟಿ ಮತ್ತು ನಡೀತಿರೋ ಎಲ್ಲ ಸ್ಟ್ರಾಟಜಿಕ್ ಗೇಮ್ ಪ್ಲಾನ್ ಬಗ್ಗೆ, ಬಿದಿರಿನಿಂದ ಎಥನಾಲ್ ಉತ್ಪಾದನೆ ಬಗ್ಗೆ ನಿಮಗೆ ಅನ್ನಿಸ್ತು? ಎಲ್ಲವನ್ನ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹಾಗೆ ಕಡೆದಾಗಿ ಮತ್ತೊಮ್ಮೆ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ನ ಲಿಂಕ್ ಇದೆ, ಹಾಗೆ ಹೆಲ್ತ್ ಇನ್ಶೂರೆನ್ಸ್ನ ಲಿಂಕ್ ಕೂಡ ಇದೆ. ಟರ್ಮ್ ಇನ್ಶೂರೆನ್ಸ್ ಮಾಡಿಸೋ ಮೂಲಕ ನಿಮ್ಮ ಫ್ಯಾಮಿಲಿಗೆ ನೀವು
ಆರ್ಥಿಕವಾಗಿ ದುಡ್ಡು ಕಾಸಿನ ಸೇಫ್ಟಿಯನ್ನ ಗ್ಯಾರಂಟಿ ಮಾಡಬಹುದು. ಆಗ್ಲೇ ಹೇಳಿದ ಹಾಗೆ 400-500 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿದ ಟರ್ಮ್ ಇನ್ಶೂರೆನ್ಸ್ ಸ್ಟಾರ್ಟ್ ಆಗುತ್ತೆ ಆ ಪ್ರೈಸ್ ಇಂದ. ಹಾಗೆ 600-700 ರೂಪಾಯಿಗೆಲ್ಲ ನೀವು 10-20 ಲಕ್ಷ ರೂಪಾಯಿನ ಹೆಲ್ತ್ ಇನ್ಶೂರೆನ್ಸ್ ಕೂಡ ಮಾಡಿಸ್ಲಿಕ್ಕಾಗತ್ತೆ. ಅವಾಗಷ್ಟು ಹಾಸ್ಪಿಟಲ್ ಬಿಲ್ನ ಭಯ ಇರೋದಿಲ್ಲ. ಯಾರಿಂದೂ ಕೂಡ ಮಾಡಿಸಿಲ್ಲ, ಮಿಸ್ ಇಲ್ಲದೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಕೊಟ್ಟಿರೋ ಲಿಂಕನ್ನು ಚೆಕ್ ಮಾಡಿ ಸ್ನೇಹಿತರೆ. ಭಾರತದ ಎಲ್ಲ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಯಾರ್ದು ಬೆಸ್ಟ್ ಪ್ರೈಸ್ ಮತ್ತು ಫೀಚರ್ ಇದೆ ಅಂತ ನೋಡಿಕೊಂಡು ನೀವು ಡಿಸೈಡ್ ಮಾಡ್ಬೋದು. ಇಲ್ಲಾಂದ್ರೆ ಅಲ್ಲಿ ಎಕ್ಸ್ಪರ್ಟ್ ಅಡ್ವೈಸನ್ನು ಕೂಡ ನೀವು ಕೇಳ್ಬೋದು. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.